ವೆರಿ ಸ್ಟ್ರಿಕ್ಟ್ ಪೇರೆಂಟಿಂಗ್. ನೀವು ನಿಮ್ಮ ಮಕ್ಕಳನ್ನ ಅರಗಿಣಿ ತರ ಅಂಗೈಲೇ ಇಟ್ಕೊಂಡು ಸಾಕ್ತಾ ಇರ್ತೀರ, ಆದ್ರೆ ಆ ಅರಗಿಣಿ ಹಾರು ಹೋಗ್ಬಾರ್ದು ಅಂತ ನೀವು ಮುಷ್ಟಿನ ಬಿಗಿ ಮಾಡಿದಷ್ಟು ಆ ಅರಗಿಣಿ ಉಸಿರುಗಟ್ಟಿ ಸತ್ತು ಹೋಗುತ್ತೆ. ಓವರ್ ಪ್ರೊಟೆಕ್ಟಿವ್ ಪೇರೆಂಟಿಂಗ್. ಒಂದು ಹಕ್ಕಿಯ ಮರಿ ಮೊಟ್ಟೆಯಿಂದ ಆಚೆ ಬರಬೇಕಾದ್ರೆ ಆ ಮೊಟ್ಟೆನ ಒಡ್ಕೊಂಡು ಆ ಮರಿನೇ ಆಚೆಗೆ ಬರಬೇಕು. ಅದು ಬಿಟ್ಬಿಟ್ಟು ನೀವು ಸಹಾಯ ಮಾಡ್ತೀನಿ ಅನ್ನೋ ನೆಪದಲ್ಲಿ ಆ ಮೊಟ್ಟೆನ ಒಡೆದಾಕಿದ್ರೆ ಆ ಮರಿ ಸತ್ತು ಹೋಗುತ್ತೆ. ನಮ್ಮ ಮಕ್ಕಳು ಚೆನ್ನಾಗಿರ್ಲಿ, ಒಂದು ಒಳ್ಳೆ ಭವಿಷ್ಯ ಕಟ್ಕೊಳ್ಳಿ, ಅವ್ರ ಜೀವನ ತುಂಬಾ ಸುಂದರವಾಗಿರ್ಲಿ ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡ್ತೀವಿ. ಆದ್ರೆ ಆ ಜೀವನನ ರೂಪಿಸ್ಕೊಳ್ಳೋದಕ್ಕೆ ಮುಖ್ಯ ಅವ್ರ ಜೀವಂತ ಇರ್ಬೇಕಲ್ವಾ? ಎಲ್ಲಾ ಪೋಷಕರಲ್ಲಿ ನಾನು ಕಾಣದ ಜೀವನನ ನಮ್ಮ ಮಕ್ಳು ಕಾಣ್ಲಿ, ನಾನು ಪಟ್ಟ ಕಷ್ಟ ನಮ್ಮ ಮಕ್ಳು ಪಡಬಾರ್ದು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇರೋದು ತಪ್ಪಲ್ಲ. ಆದ್ರೆ ನಾನು ಮಾಡಕ್ ಆಗದೆ ಇರೋದನ್ನೆಲ್ಲ ನನ್ನ ಮಗ ಮಾಡ್ಲಿ ಅಂತ ಅನ್ಕೊಳ್ಳೋದು ಖಂಡಿತ ತಪ್ಪು. ನಿಮ್ಮ ಜೀವನ ಬೇರೆ, ಅವರ ಜೀವನ ಬೇರೆ. ನಿಮ್ಮ ಆಸಕ್ತಿಗಳು ಬೇರೆ, ಅವರ ಆಸಕ್ತಿ ಬೇರೆ. ನಿಮ್ಮ ಕಾಲಘಟ್ಟ ಬೇರೆ, ಅವರ ಈ ಕಾಲಘಟ್ಟ ಬೇರೆ. ನಿಮಗೆ ಓದಿದ್ರೆ ಮಾತ್ರ ಭವಿಷ್ಯ ಅಂತಿತ್ತು, ಆದ್ರೆ ಇವಾಗ ಹಾಗಲ್ಲ. ಅವಿದ್ಯಾವಂತರಾದ್ರೂ ಕೂಡ ಸಾಮಾನ್ಯ ಜ್ಞಾನ ಇಟ್ಕೊಂಡು ಎಷ್ಟೋ ಜನ ಲಕ್ಷ ಲಕ್ಷ ದುಡಿತಾ ಇದ್ದಾರೆ, ಕೋಟ್ಯಾಧಿಪತಿಗಳಾಗಿದ್ದಾರೆ. ಇಲ್ಲಿ ವಿಚಾರಗಳು ಮುಖ್ಯ ಆಗುತ್ತೆ ಹೊರತು ವಿದ್ಯೆ ಖಂಡಿತ ಅದು. ಈ ಒಂದು ಎಕ್ಸಾಮ್ ನಿಮ್ಮ ಮಕ್ಕಳ ಯೋಗ್ಯತೆನ ಅಳಿಲಿಕ್ಕೆ ಸಾಧ್ಯನಾ? ಯೋಚನೆ ಮಾಡಿ. ದಯವಿಟ್ಟು ಎಕ್ಸಾಮ್ ತರ ತಗೊಳಕ್ ಬಿಡಿ, ಆದ್ರೆ ಎಕ್ಸಾಮ್ನೇ ಜೀವನ ಅಂತ ಮಾಡಿ ಅವ್ರ ಜೀವನನ ಖಂಡಿತ ಹಾಳು ಮಾಡಬೇಡಿ. ನಿಮ್ಮ ಮಕ್ಕಳು ಆಸ್ತಿ ಆಗ್ಬೇಕೆ ಹೊರತು ಶವವಾಗಬಾರ್ದು.